ಪೋಷಕರೇ ಇನ್ನು ಮುಂದೆ ಮಕ್ಕಳಿಗೆ ಫೋನ್ ಕೊಡಬೇಡಿ. ಯಾಕಂದ್ರೆ ಇನ್ನು ಮುಂದೆ 16 ವರ್ಷದ ಒಳಗಿನ ಮಕ್ಕಳನ್ನ ಫೋನ್ ನಿಂದ ದೂರವಿರಿಸುವಂತಹ ಟೈಮ್ ಬಂದಿದೆ. ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಾಗ ನಿಮ್ಮ ಮಕ್ಕಳನ್ನ 16 ವರ್ಷದ ಒಳಗಿರುವಂತಹ ವಯೋಮಿತಿಯ ಮಕ್ಕಳನ್ನ ಮೊಬೈಲ್ನಿಂದ ದೂರವಿಡಿ. ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿಷೇಧ ಹೇರಿದೆ ಸರ್ಕಾರ. 16 ವರ್ಷದ ಒಳಗಿನ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಈ ಫೋನ್ ಬಳಕೆ, ಸಾಮಾಜಿಕ ಜಾಲತಾಣಗಳ ಬಳಕೆ. ಮಕ್ಕಳ ಮೇಲೆ ಅಡ್ಡ ಪರಿಣಾಮಗಳು ಜಾಸ್ತಿ ಕಂಡು ಬರ್ತಾ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ ಸರ್ಕಾರ. ಇವತ್ತಿನ ಬಜೆಟ್ನಲ್ಲಿ ಪ್ರಮುಖವಾದಂತಹ ಘೋಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಕೆಟ್ಟ ಪರಿಣಾಮ ಬೀರುತ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ವಿದ್ಯಾರ್ಥಿಗಳು 16 ವರ್ಷದ ಮಕ್ಕಳು ಬಳಕೆ ಮಾಡುತ್ತಾ ಇರುವ ಹಿನ್ನೆಲೆಯಲ್ಲಿ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಸರ್ಕಾರದಿಂದ ಇಂಥದ್ದೊಂದು ಆದೇಶ ಆಗಿದೆ ಅಂತ ನ್ಯೂಸ್ 18ಗೆ ಸಚಿವ ಪರಮೇಶ್ವರ್, ಸಚಿವ ಸಂತೋಷ್ ಲಾಡ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಚರ್ಚೆಗಳು ಆದ ನಂತರದಲ್ಲೇ ನಿರ್ಧಾರ ಆಗಿದೆ ಅಂತ. ವರ್ಷದ ವಯೋಮಿತಿಯ ಒಳಗಡೆ ಇರತಕ್ಕಂಥ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅವರಿಗೆ ಈ ಮೊಬೈಲ್ ಫೋನನ್ನು ಬಳಸಬಾರ್ದು ಅಂತಕ್ಕಂಥ ತೀರ್ಮಾನ ಬೇರೆ ಬೇರೆ ದೇಶದಲ್ಲೆಲ್ಲ ಆಗಿದೆ, ಅನೇಕ ರಾಜ್ಯಗಳಲ್ಲೂ ಕೂಡ ಆಗಿದೆ. ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ನಾವೊಂದು ಚಿಂತನೆ ಮಾಡಿದ್ದು ಅಂತೇಳಿ ಅದನ್ನು ಕೂಡ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. 16 ವರ್ಷದ ವಯೋಮಿತಿಯ ಒಳಗಡೆ ಇರತಕ್ಕಂಥ ನಾನು ವೆಲ್ಕಮ್ ಮಾಡ್ತೇನೆ. ಯಾಕಂದ್ರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾಲಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ನಿಂದ ಹೊರಗಿರೋದ್ರಿಂದ ಬಹಳಷ್ಟು 16 ವರ್ಷದ ವಯೋಮಿತಿ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾಲಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ನಿಂದ ಹೊರಗಿರೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಇವತ್ತು ಎಲ್ಲರೂ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ದು ಸ್ಕ್ರೀನ್ ಟೈಮ್ 6 ತಾಸು, 7 ತಾಸು, 8 ತಾಸು ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಬಹಳ ಇದೆ ಇರತಕ್ಕಂಥ ವರದಿ ಇದೆ. ಇದು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿತ್ತು. ಅದಾದ್ಮೇಲೆ ಇವತ್ತು ನಮ್ಮ ದೇಶದಲ್ಲಿ ಪರ್ಹ್ಯಾಪ್ಸ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಅಟ್ಲೀಸ್ಟ್ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ ಈ ತರದ್ ನಾವು ಕಾನೂನು ತಂದಿದ್ವಿ. ಇದಕ್ಕೆ ಸಾರ್ವಜನಿಕರು ಕೂಡ ಇದನ್ನ ಬಹಳ ಪಾಸಿಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನ ಮಾಡಿದ್ರೆ ನಿಮಗೆ, ನಮ್ಮ ಸಮಾಜಕ್ಕೆ, ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ನಾನು ವೆಲ್ಕಮ್ ಮಾಡ್ತೇನೆ. ಯಾಕಂದ್ರೆ 16 ವರ್ಷದ ಮಕ್ಕಳು 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಈ ತೀರ್ಮಾನಕ್ಕೆ ಪೋಷಕರುಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಈ ಡಿಜಿಟಲ್ ಪಾಲಿಸಿ ಏನಿದೆ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಮನೋವೈದ್ಯರು ಕೂಡ. ಪೋಷಕರು ಮತ್ತು ಮನೋವೈದ್ಯರು ಬೆಂಬಲವನ್ನು ವ್ಯಕ್ತಪಡಿಸಿರುವುದು, ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿದೆ ಅಂತ ಈ ಒಂದು ಡಿಜಿಟಲ್ ಪಾಲಿಸಿಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಂಬಿಕೆಗಳಿದ್ದು ಅವೆಲ್ಲವೂ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿರುವ ನಿರ್ಧಾರವನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದನ್ನು ಕರ್ನಾಟಕ ಖಾಸಗಿ ಶಾಲಾ ಕಾಲೇಜು ಪೋಷಕ ಸಂಘಟನೆಗಳ ಸಮನ್ವಯ ಸಮಿತಿ ಸ್ವಾಗತಿಸುತ್ತದೆ ಮತ್ತು ಮುಖ್ಯಮಂತ್ರಿಗಳನ್ನು ಅಭಿನಂದಿಸುತ್ತದೆ. ಹಾಗೆಯೇ ಇದನ್ನು 18ನೇ ವಯಸ್ಸಿನವರೆಗೂ ವಿಸ್ತರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ರಾಜ್ಯ ಶಿಕ್ಷಣ ನೀತಿ ಜಾರಿ ಬಗ್ಗೆ ನಮಗೆ ಅನೇಕ ನಂಬಿಕೆಗಳಿದ್ದು ಅವೆಲ್ಲವೂ ಕೂಡ ಹುಸಿಯಾಗಿದ್ದಾವೆ. ಹಾಗೆಯೇ ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣಕ್ಕೆ ಒಂದು ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡುವ ಭರವಸೆಯೂ ಕೂಡ ನಮಗೆ ಹುಸಿಯಾಗಿದೆ. ಹಾಗೆಯೇ ಇಡೀ ಶಿಕ್ಷಣದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ
ಹಣವನ್ನು ಇನ್ನೂ ಕೊಡಬೇಕಾಗಿತ್ತು ಅಂತ ನಾನು ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 16 ಮಕ್ಕಳು ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿಷೇಧ ಓಕೆ, ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಮಕ್ಕಳನ್ನ ಈ ಮೊಬೈಲ್ನಿಂದ ದೂರ ಇಡೋದು ಹೇಗೆ? ಸೊ ಅದಿರುವಂಥ ಪ್ರಶ್ನೆ. ಸಾಮಾಜಿಕ ಜಾಲತಾಣ ಬಳಸದಂತೆ ತಡೆಯೋದು ಹೇಗೆ? ಮಕ್ಕಳನ್ನ ಎನಿ ಟೈಮ್ ಮಾನಿಟರಿಂಗ್ ಮಾಡೋದು ಹೇಗೆ? ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸಿದ್ರೆ ಪೋಷಕರಿಗೆ ಶಿಕ್ಷೆನಾ? ಸರ್ಕಾರದ ನಿಯಮಗಳು ಹೇಗಿರುತ್ತೆ ಈ ವಿಚಾರಕ್ಕೆ? ಕಾನೂನು ಏನು ಹೇಳುತ್ತೆ ಈ ನಿರ್ಧಾರಕ್ಕೆ? ಪೋಷಕರ ಪ್ರತಿ ಪ್ರಶ್ನೆಗಳಿಗೂ ತಜ್ಞರಿಂದ ನೇರ ಉತ್ತರಗಳು ಸಿಗ್ತವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಡಾಕ್ಟರ್ PV ಭಂಡಾರಿ ಮನೋವೈದ್ಯರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅನಂತ ಪ್ರಭು ಅವರು ಸೈಬರ್ ತಜ್ಞರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್ ಭಂಡಾರಿ ಸರ್, ಈಗ ಈ ಒಂದು ಆದೇಶವನ್ನ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ದಟ್ಸ್ ಅ ಗುಡ್ ಮೂವ್. ಆದರೆ ಇದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದೇ ಬಹಳ ಪ್ರಶ್ನೆಗಳು ಪ್ರತಿಯೊಬ್ಬರು ಪೋಷಕರಿಗೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಇದು. ಎನಿ ಟೈಮ್ ಮಾನಿಟರಿಂಗ್ ಮಾಡೋದು ಹೇಗೆ ಅಂತ? ಅಲ್ಲ, ಖಂಡಿತವಾಗಿಯೂ ಇದು ಕಷ್ಟ ಇದೆ. ಯಾಕಂದ್ರೆ ಈಗ ಮೊಬೈಲ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಖಾಸಗಿ ಸ್ವತ್ತು. ಅದು ಎಸ್, ಅವರು ಅದರಲ್ಲಿ ಏನ್ ಮಾಡ್ತಾರೆ, ಏನ್ ಮಾಡಬಾರದು ಅನ್ನೋದನ್ನ ಐಡೆಂಟಿಫೈ ಮಾಡೋದು, ಏನು ಮಾಡ್ತಿದ್ದಾರೆ ಅದನ್ನ ಇದು ಮಾಡೋದು ಬಹಳ ಕಷ್ಟ ಇದೆ. ಇದು ನನಗನ್ಸುದು ಈಗ ಸಿಗರೇಟ್ ನಿಷೇಧ, ಈ ಕೂಲ್ ಲಿಪ್ ನಿಷೇಧ, ಈ ಸಿಗರೇಟ್ ನಿಷೇಧ ಇದೆಲ್ಲ ಮಾಡಿದ್ದಾರೆ. ಹೌದು. ಆದ್ರೂ ಕೂಡ 16-17 ವರ್ಷದ ಮಕ್ಕಳಿಗೆ ಅದು ಹೇಗಾದ್ರೂ ತಗೊಳ್ತಾರೆ, ಅದು ಹೊರಗಡೆ ಹೋಗಿ ತಗೊಳ್ತಾರೆ. ಆಗಿರುವಾಗ ಈ ನಮ್ಮ ಮೊಬೈಲು ನಮ್ಮ ಕೈಯಲ್ಲಿ ಇದ್ದದನ್ನೇ ನಿಯಂತ್ರಣ ಮಾಡುವುದಕ್ಕೆ ಸಾಕಷ್ಟು ಹೇಳಿದಷ್ಟು ಸುಲಭ ಅಲ್ಲ. ನಾನು ಈ ನಿರ್ಧಾರವನ್ನ ಸ್ವಾಗತಿಸ್ತೇನೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜಾರಿ ಮಾಡ್ಲಿಕ್ಕೆ ಸರ್ಕಾರ ಸಫಲ ಆಗ್ತದೆ ಅನ್ನೋದು ನನಗೂ ಕೂಡ ಡೌಟ್ ಇದೆ. ಹೋಲ್ಡ್ ಆನ್ ಸರ್, ಹೋಲ್ಡ್ ಆನ್, ಮಾತನಾಡಿಸ್ತೇನೆ. ಡಾಕ್ಟರ್ ಅನಂತ ಪ್ರಭು ಸರ್, ಎಸ್ ಆಬ್ವಿಯಸ್ಲಿ ಇದನ್ನ ಒಪ್ಕೊಳ್ಳೇಬೇಕು, ಒಂದು ಒಳ್ಳೆ ನಿರ್ಧಾರ ಸರ್ಕಾರದಿಂದ. ಬಟ್ ಇದು ಟೆಕ್ನಿಕಲಿ ಸಾಧ್ಯ ಆಗತ್ತಾ? ಈಗಾಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ ಸರ್ಕಾರ, ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ಇದು ಜಾರಿಯಲ್ಲಿದೆ ಅಂತ. ಅಲ್ಲಿ ಹೇಗೆ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಕ್ಕಳಿಗೆ ಕೊಡಿಸುವಂಥ ಫೋನ್ನಲ್ಲಿ ಇದನ್ನ ಮೊದಲೇ ಮಾಡೋಕ್ಕೆ ಸಾಧ್ಯನಾ? ಬೇರೆ ಯಾವುದೇ ರೀತಿಯಾದಂಥ ವೆಬ್ಸೈಟ್ಸ್ಗಳು ಓಪನ್ ಆಗದೆ ಇರುವಂಥ ರೀತಿಯಲ್ಲಿ, ಅಂದರೆ ಒಂದು ಬಾರ್ಡರನ್ನು ಹಾಕಿ ಕೊಡೋಕ್ಕೆ ಸಾಧ್ಯ ಇದೆಯಾ ಟೆಕ್ನಿಕಲಿ ಮಕ್ಕಳಿಗೆ? ಸೊ ಇದೊಂದು ಒಳ್ಳೆ ವಿಚಾರ ಸರ್, ಇದರಲ್ಲಿ ಡೌಟ್ ಇಲ್ಲ. ಬಟ್ ಇಟ್ ಈಸ್ ಇಂಪಾಸಿಬಲ್ ಟು ಬ್ಯಾನ್, ಏನು ಇಂಟರ್ನೆಟ್ ಅಲ್ಲಿ ಬ್ಯಾನ್ ಮಾಡೋದು ಫಸ್ಟ್ ಪಾಯಿಂಟ್. ಯಾಕಂದ್ರೆ ಈಗ ದೇಶ ಪೋರ್ನೋಗ್ರಫಿ ಬ್ಯಾನ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಂಡಿಯಾದಲ್ಲಿ ಎಲ್ಲರೂ ಅದನ್ನ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಏನು ಇಂಟರ್ನೆಟ್ ಅಲ್ಲಿ ಒಂದು ಕರೆಕ್ಟ್ ಆಗಿ 100% ಆಗಿ ಯಾರಿಗೂ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಪಾಯಿಂಟ್ ನಂಬರ್ 2, ಆಸ್ಟ್ರೇಲಿಯಾದಲ್ಲಿ ಐ ಥಿಂಕ್ ಅದು ರೀಸೆಂಟ್ ಆಗಿ ಡಿಸೆಂಬರ್ 2025 ಅಲ್ಲಿ ಮಾಡಿರೋದು ಸರ್ ಅದು. ಸೊ 3 months ಅಲ್ಲಿ ನಮ್ಗೆ ಏನು ಹೇಳಲಿಕ್ಕೆ ಆಗಲ್ಲ ವೆದರ್ ಇಟ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್. ಓಕೆ, ಎಸ್ ಪ್ಲೀಸ್ ಸರ್. ಯಾ, ಸೊ ಇಂಟರ್ನೆಟ್ ಅಲ್ಲಿ ಈಗ ನಾವು ಆಸ್ಟ್ರೇಲಿಯಾದು ಎಕ್ಸಾಂಪಲ್ ತೆಗೆದ್ರೆ 2025 ಡಿಸೆಂಬರ್ ಅಲ್ಲಿ ಅವರು ಅದನ್ನು ಇನ್ಕಾರ್ಪೊರೇಟ್ ಮಾಡಿರ್ಬೇಕು. ಸೊ ಏನಾಗ್ತಾ ಇದೆ ಅಂದ್ರೆ 3 months ಅಲ್ಲಿ ಏನಾಗಿದೆ ಏನಾಗಿಲ್ಲ ನಮ್ಗೆ ಹೇಳಲಿಕ್ಕೆ ಆಗಿಲ್ಲ. ಬಟ್ ವಾಟ್ ಐ ಹ್ಯಾವ್ ಸೀನ್ ಇಸ್ ಅರೌಂಡ್ 4 million ಅಕೌಂಟ್ಸ್ ಅವರು ಡಿಲೀಟ್ ಮಾಡಿದಾರಂತೆ. ದ ಅಕೌಂಟ್ಸ್ ಆಫ್ ದೋಸ್ ಪೀಪಲ್, ಯಾರು ಮಕ್ಕಳದು 18 ವರ್ಷವ 16 ವರ್ಷ ವಾಟ್ ಎವರ್ ದ ಬ್ಯಾನ್, ಆ ಏಜ್ ಗಿಂತ ಕಡಿಮೆ ಯಾರ್ದೆಲ್ಲ ಏಜ್ ಇದೆ ಅವ್ರದ್ದು ಅದನ್ನು ಬ್ಯಾನ್ ಮಾಡಿದ್ದಾರೆ ಅಂತ. ಈಗ ಅದರಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೋಷಿಯಲ್ ಮೀಡಿಯಾ ಎಂದರೆ ಏನು ಸರ್? ಫೇಸ್ಬುಕ್ ಮಾತ್ರನಾ? ಈಗ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದು ಸೋಷಿಯಲ್ ಮೀಡಿಯಾ ಅಲ್ವಾ? ಡಿಸ್ಕಾರ್ಡ್ ಅಂತ ಒಂದಿದೆ, ಅದು ಸೋಷಿಯಲ್ ಮೀಡಿಯಾ ಅಲ್ವಾ? ಸೊ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಕೂಡ ಒಂದು ಸೋಷಿಯಲ್ ಮೀಡಿಯಾನೇ, ಹೌದಾ ಅಲ್ವಾ? ಸೊ ಅದು ಮೆಸೆಂಜರ್ ಇದರಲ್ಲಿ ಬರುತ್ತೆ ಸೋಷಿಯಲ್ ಮೀಡಿಯಾದು. ಸೊ ಹೀಗಿರುವಾಗ ನಾವು ಕರೆಕ್ಟ್ ಆಗಿ, ಈಗ ರೋಬೋಲಾಕ್ಸ್ ಅಂತಿದೆ, ಈಗ ನೀವು ವಿಡಿಯೋ ಗೇಮ್ಸ್ ಆಡ್ತೀರಿ, ವಿಡಿಯೋ ಗೇಮ್ಸ್ ಆಡುವಾಗ ಅದರಲ್ಲೂ ಕಮೆಂಟ್ಸ್ ಇರುತ್ತೆ, ಅದರಲ್ಲಿ ಒಂದು ಫೋರಂ ತರ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂತ ಒಂದು ಕರೆಕ್ಟ್ ಆಗಿ ಎಕ್ಸಾಂಪಲ್ ನಮ್
ಆಗಲ್ಲ, ಯಾಕಂದ್ರೆ ಆಸ್ಟ್ರೇಲಿಯಾ ನಾನು ಹೇಳಿದ್ದಾಗಿ ಡಿಸೆಂಬರ್ 2025 ಅಲ್ಲೇ ಮಾಡಿರೋದು. ನಂಬರ್ 3, ಇಂಟರ್ನೆಟ್ ಅಲ್ಲಿ ಏನೂ ನಿಮ್ಗೆ 100% ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಾಕ್ಸಿ ಅಂತಿದೆ, VPN ಅಂತಿದೆ, ಟಾರ್ ಬ್ರೌಸರ್ ಇದೆ. ಫೇಕ್ ಏಜ್ ಯೂಸ್ ಮಾಡ್ತಾರೋ ಅವರು ಪೇರೆಂಟ್ ಅಕೌಂಟ್ ಇಂದಲೇ ಅವರು ಆಕ್ಸೆಸ್ ಮಾಡಬಹುದು, ಅಥವಾ ಯಾವ್ದಾದ್ರು ಆಲ್ಟರ್ನೇಟ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಅವರು ಬರುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾನಿಂಗ್ ಸೋಷಿಯಲ್ ಮೀಡಿಯಾ ನನ್ನ ಪ್ರಕಾರ ಏನಂದ್ರೆ, ನೀವು ಮಳೆಯನ್ನು ಬ್ಯಾನ್ ಮಾಡಿರ್ತಾರ ಅಂಡ್ ನೀವೊಂದು ನಿಮ್ಮ ಮನೆದು ಕಿಟಕಿಯನ್ನು ಕ್ಲೋಸ್ ಮಾಡಬಹುದು, ಬಟ್ ಕ್ಲೌಡ್ಸ್ ಅಲ್ಲೇ ಇರುತ್ತೆ, ಮಳೆ ಕೂಡ ಅಲ್ಲೇ ಇರುತ್ತೆ ಸರ್. ಎಸ್, ಬಟ್ ತುಂಬಾ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ತಿದ್ದೀರಾ. ಓಕೆ, ಹೋಲ್ಡ್ ಆನ್ ಸರ್, ಮಾತನಾಡ್ತಾರೆ 100% ಸರ್. ಯಾಕಂದ್ರೆ ಈಗ ನಮ್ಮ ದೇಶದಲ್ಲಿ ಒಂದು DPDP ಅಂತ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಜಾರಿಗೆ ಬಂದಿದೆ. ಈಗ DPDP ಈಗ ಕರೆಕ್ಟ್ ಆಗಿ ನೋಟಿಫೈ ಮಾಡಿದ್ರು ಕೂಡ ಅದು 100% ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದರಲ್ಲಿ ಅವರು ಏನ್ ಹೇಳಿದಾರೆ ಅಂದ್ರೆ, ಎನಿ ಚೈಲ್ಡ್ ಅಂದ್ರೆ ದ ಪರ್ಸನ್ ಬಿಲೋ ದ ಏಜ್ ಆಫ್ 18 years ಅವರು ಚೈಲ್ಡ್ ಅಂತ. ಸೊ ಅವರು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಆಧಾರ್ ಅಥೆಂಟಿಕೇಶನ್ ಅಥವಾ ಫೇಶಿಯಲ್ ಏಜ್ ಎಸ್ಟಿಮೇಷನ್ ಇರ್ಬೋದು, ಅಥವಾ ಅಪ್ಲೋಡಿಂಗ್ ID ಇರ್ಬೋದು, ಪೇರೆಂಟ್ ವೆರಿಫಿಕೇಶನ್, ಇದೆಲ್ಲ ಅವರು ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಪೇರೆಂಟಲ್ ಕನ್ಸೆಂಟ್ ಬಂದ ನಂತರ ಮಾತ್ರ ಅವರಿಗೆ ಇಂಟರ್ನೆಟ್ ಯೂಸ್ ಮಾಡಬಹುದು ಅಂತ ಒಂದು ಪಾಯಿಂಟ್. ಸೊ ಇದೊಂದು ಆಲ್ರೆಡಿ ಇದ್ದದೇ ಪಾಯಿಂಟ್ ಇದೆ, ಇದೇನು ಕರ್ನಾಟಕ ಸರ್ಕಾರ ಹೊಸತ್ತು ಮಾಡಿದ್ದೇನಲ್ಲ, ಆಲ್ರೆಡಿ ಇದೆ ಅದರಲ್ಲಿ. ಬಟ್ ಇವರು ಏನ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಉದ್ದೇಶ ಓಕೆ, ಬಟ್ ಇಂಟರ್ನೆಟ್ ಈಸ್ ಲೈಕ್ ಅ ಡಬಲ್ ಎಡ್ಜ್ ಬೋರ್ಡ್. ಅದರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ನೀವು ಏನೋ ಬ್ಯಾನ್ ಮಾಡಿದ್ರು ಕೂಡ ಆನ್ಲೈನ್ ಕ್ಲಾಸಸ್ಗೆ ಮೊಬೈಲ್ ಯೂಸ್ ಮಾಡ್ತಾರೆ, ಕೋಡಿಂಗ್ ಕಲೀಲಿಕ್ಕೆ ಯೂಸ್ ಮಾಡ್ತಾರೆ. ಈಗ AI ಬಂದಿದೆ, AI ನೀವು ಕಲಿಯದಿದ್ರೆ ಏನಾಗ್ತೀರಿ, ನೀವು ಹೊರಗಡೆ ಹೋಗ್ತೀರಿ ಈ ರೇಸ್ ಇಂದ, ಗ್ಲೋಬಲ್ ರೇಸ್ ಇಂದ. ಯೂಟ್ಯೂಬ್ ಅಲ್ಲಿ ಟ್ಯುಟೋರಿಯಲ್ಸ್ ಇರುತ್ತೆ, ಒಲಿಂಪಿಯಾಡ್ಗೆ ಪ್ರಿಪರೇಷನ್ ಮಾಡ್ತಾರೆ, ರೋಬೋಟಿಕ್ಸ್ ಮತ್ತೆ ಸ್ಟೆಮ್ ಕಮ್ಯುನಿಟೀಸ್ ಇರುತ್ತೆ, ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಇರುತ್ತೆ. ಮತ್ತೆ ನಮ್ದು ಕಾನೂನು ಕೂಡ, ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಿದೆ. ಅದನ್ನು ನೀವು ಈಗ ಬ್ಲಾಕ್ ಮಾಡಿತರ ಆಗಲ್ವಾ ಇಫ್ ಯು ಬ್ಯಾನ್ ಸಮಥಿಂಗ್. ಸೊ ಐ ಡೋಂಟ್ ಐ ಆಮ್ ನಾಟ್ ದ ಲೀಗಲ್ ಪರ್ಸನ್ ಟು ಟೆಲ್ ದಿಸ್, ಬಟ್ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆಂದ್ರೆ, ವೆದರ್ ದ ಸ್ಟೇಟ್ ಕ್ಯಾನ್ ಡಿಸೈಡ್ whether a teenager can use it or not, first point. Number 2, of course Andhra Pradesh, Goa ಈ ತರ ಬೇರೆ ದೇಶಗಳೆಲ್ಲ ರಾಜ್ಯಗಳೆಲ್ಲ ಇವರು ಕೂಡ ನೋಡ್ತಾ ಇದ್ದಾರೆ ಇದನ್ನು ಹೇಗೆ ಮಾಡುದು ಅಂತ. ಸೊ ನನ್ನ ಪ್ರಕಾರ ಬ್ಯಾನಿಂಗ್ ಈಸ್ ನಾಟ್ ದ ಸೊಲ್ಯೂಷನ್. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಅದನ್ನು ಹೇಗೆ ಉತ್ತಮವಾಗಿ ಯೂಸ್ ಮಾಡಬಹುದು, ಅದರದ್ದು ಡೇಂಜರ್ಸ್ ಏನಿದೆ, ಮತ್ತೆ ಹೇಗೆ ನೀವು ಅದನ್ನು ನಿಮ್ಮ ಕ್ರಿಟಿಕಲ್ ಥಿಂಕಿಂಗಿಗೆ ಮತ್ತೆ ನಿಮ್ಮ ಡಿಜಿಟಲ್ ಲಿಟ್ರಸಿಗೆ, ಆನ್ಲೈನ್ ಎಟಿಕೆಟ್ಸ್ ಅನ್ನು ಹೇಗೆ, ಸೈಬರ್ ಸೇಫ್ಟಿ, ಇದನ್ನೆಲ್ಲ ನೀವು ಬೇಕಾದ್ರೆ ಅವರಿಗೆ ಒಂದು ಸೆಷನ್ಸ್ ಕೊಟ್ರೆ, ಟ್ರೈನಿಂಗ್ ಕೊಟ್ರೆ, ಐ ಥಿಂಕ್ ಈ ಡಬಲ್ ಎಡ್ಜ್ ಸ್ವೋರ್ಡ್ಸ್ ಇದು ಅಡ್ವಾಂಟೇಜಸ್ ಮಾತ್ರ ಜಾಸ್ತಿ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ. ಹೋಲ್ಡ್ ಆನ್ ಸರ್, ಮಾತನಾಡಿಸ್ತೇನೆ ನಿಮ್ಮನ್ನ. ಭಂಡಾರಿ ಸರ್, ಈಗ ಸೈಬರ್ ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಇಟ್ಸ್ ಗುಡ್ ಮೂವ್, ಬಟ್ ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಬಹಳ ಕಷ್ಟಕರವಾಗಿರುವಂತಹ ಕೆಲಸ ಅಂತ. ಆಮೇಲೆ ಜಾಗೃತಿ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥ ವಿಚಾರನ ಅವರು ಮೆನ್ಷನ್ ಮಾಡ್ತಾ ಇದ್ರು. ನಾವು ಮೊನ್ನೆ ತಾನೇ ಒಂದು ವರದಿ ಮಾಡಿದ್ವಿ, ಬೆಳಗಾವಿಯಲ್ಲಿ ಯಾವುದೋ ಒಂದು ಊರು ಸರ್, ಅದು ಎಕ್ಸಾಕ್ಟ್ ಆಗಿ ನಂಗೆ ನೇಮ್ ಗೊತ್ತಿಲ್ಲ, ಅಲ್ಲಿ ಇಡೀ ಊರವರೇ ಸೇರ್ಕೊಂಡು ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ. ಊರಲ್ಲಿ ಒಂದು ಸೈರನ್ ಇಟ್ಟಿದ್ದಾರೆ, ಸಂಜೆ 6 ಗಂಟೆಗೆ ಸೈರನ್ ಆದರೆ 9 ಗಂಟೆವರೆಗೂ ಆ ಸೈರನ್ ಮತ್ತೆ ಆಗುತ್ತೆ. ಆ ಮೂರವರು ಯಾರು ಮೊಬೈಲನ್ನು ಮುಟ್ಟಲ್ಲ, ಇನ್ಕ್ಲೂಡಿಂಗ್ ಯಾವುದೇ ವಯೋಮಿತಿ ಇರುವಂಥವರು ಕೂಡ. ಸೊ ಓದ್ಕೊಳ್ಳೋಂಥ ವಿದ್ಯಾರ್ಥಿಗಳು ಓದ್ಕೊಳ್ಬೇಕು, ಮನೆಯವರು ಎಲ್ಲರೂ ಫೋನು TV ಎಲ್ಲ ಬಿಟ್ಟು ಕೂತ್ಕೋಬೇಕು, ಇಂಥ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಜಾಗೃತಿ ಮೋರ್ ಇಂಪಾರ್ಟೆಂಟ್ ಈ ರೂಲ್ಸ್ಗಳಿಗಿಂತ ಅಂತ ಅನ್ಸಲ್ವಾ? ಖಂಡಿತ ಹೌದು, ಜಾಗೃತಿ ಇಂಪಾರ್ಟೆಂಟು. ಆದ್ರೆ ಅದೇ ಇದನ್ನ ಎಷ್ಟರ ಮಟ್ಟಿಗೆ, ಈಗ ನೀವು ಹೇಳಿದಕ್ಕೆ ಸಿಮಿಲರ್ ಇದು ಇವನ್ ಈ ಸಿಗರೇಟು ಮದ್ಯಪಾನದ ಇದರಲ್ಲಿ ಕೂಡ ಆಗಿದೆ. ಊರುಗಳಲ್ಲಿ ಬ್ಯಾನ್ ಮಾಡಿಕೊಂಡು ಅವರವರೇ, ಈಗ ನಮ್ಮ ಉಡುಪಿ ಹತ್ತಿರವೇ ಒಂದು ಊರಿದೆ, ಅಲ್ಲಿ ಆಲ್ಕೋಹಾಲ್ ಸಿಗುವುದೇ ಇಲ್ಲ, ಆ ತರದ ಒಂದು ಇದು ಇದೆ, ಕರೆಕ್ಟ್ ಅದು. ಆದ್ರೆ ಎಷ್ಟರ ಮಟ್ಟಿಗೆ ಇದು ಮೊಬೈಲು ಜನರು ಮಾಡೋದು ಸ್ವಲ್ಪ ಕಷ್ಟವೇ. ಯಾಕಂದ್ರೆ ಈ ತರದ ಇದರಲ್ಲಿ ಟೀನೇಜರ್ಸ್ ಏನಿದ್ದಾರೆ ಅವರು ಇದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತ ನೀವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರ ಒಂದು ಇದರಲ್ಲಿ ಈಗಾಗಲೇ ಅನಂತ್ ಪ್ರಭು ಸರ್ ಹೇಳಿದ್ರು, ಸುಮಾರು ವಿಷಯಗಳಲ್ಲಿ ಮೊಬೈಲ್ ನ ಉಪಯುಕ್ತತೆ ಕೂಡ ಇದೆ, ಅದನ್ನ ಅವರು ಇದು ಆರ್ಗ್ಯೂ ಮಾಡ್ತಾರೆ. ಆಸ್ ಎ ಸೈಕ್ಯಾಟ್ರಿಸ್ಟ್ ನಾನು ಏನ್ ನೋಡಿದ್ದೇನೆಂದ್ರೆ, ಈವನ್ ನಮ್ಮ ಚೇಂಬರ್ ಅಲ್ಲಿ ಅವರಿಗೆ ಸಮಸ್ಯೆಗಳಾದಾಗ ಅದನ್ನು ಕನ್ವಿನ್ಸ್ ಮಾಡೋದೇ ಕಷ್ಟ. ಸಮಸ್ಯೆಗಳಾಗಿದೆ, ಅದರಿಂದ ನೀನು ತಗೊಳ್ಬೇಡ, ಯೂಸ್ ಮಾಡಬೇಡ ಅಂತ ಹೇಳೋದೇ ಕಷ್ಟ. ಅವ್ರಿಗೇನಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಈ ಟೀನೇಜರ್ಸ್ಗೆ ಏನಂದ್ರೆ ಮುಖ್ಯವಾಗಿ ದೇ ಆರ್ ವೆರಿ ಸೆನ್ಸಿಟಿವ್ ಟು ರಿವಾರ್ಡ್. ಅದು ತಗೊಂಡು ಇದನ್ನ ನೋಡಿದ ಕೂಡಲೇ ಆ ರೀಲ್ಸ್ ಇರ್ಬೋದು,
ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅದರಲ್ಲಿ ಸಿಗುವ ಲೈಕ್ಸ್ ಇರ್ಬೋದು, ಅದು ನೋಡಿದ ಕೂಡಲೇ ಖುಷಿ ಆಗುತ್ತೆ. ಹೌದು. ಒಂದು. ಎರಡನೇದು ವ್ಯಾಲಿಡೇಷನ್ ಅವರಿಗೆ ಬೇಕು. ಬೇರೆಯವರು ಫ್ರೆಂಡ್ಸ್ ಇಂದ ಅವ್ರಿಗೆ ಫ್ರೆಂಡ್ಸ್ ಇವರನ್ನು ಹೊಗಳಬೇಕು, ಫ್ರೆಂಡ್ಸ್ ಇವರಿಗೆ ಪ್ಲೀಸ್ ಮಾಡಬೇಕು, ಇಂಥದೆಲ್ಲ ಇರುತ್ತೆ. ಸೊ ಅವರು ಅಷ್ಟು ಸುಲಭವಾಗಿ ನಾವು ಹೇಳಿದ ಕೂಡಲೇ ಅವರು ಕೇಳುವುದು ಬಹಳ ಕಷ್ಟ ಇದೆ ಅಂತ ನನಗನ್ಸುತ್ತೆ. ಬಟ್ ಎನಿವೇ, ಆಸ್ ಐ ಆಲ್ಸೋ ಸೆಕೆಂಡ್ ವಾಟ್ ಡಾಕ್ಟರ್ ಅನಂತ್ ಪ್ರಭು ಸೆಡ್, ವಾಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಈಸ್ ನಾವು ಅವ್ರಿಗೆ ಎಂಪವರ್ ಮಾಡಬೇಕು, ಏನು ನಾಲೆಡ್ಜ್ ಕೊಡಬೇಕು, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅದನ್ನ ಹೇಗೆ ನಾವು ಅದರಿಂದ ಸಮಸ್ಯೆಗಳಾಗ್ತಿದೆ. ಇನ್ಫ್ಯಾಕ್ಟ್ ಶಾಲಾ ಕಾಲೇಜುಗಳಲ್ಲಿ ನಾವು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ಕೆಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಏನಂದ್ರೆ ಅವರಿಗೆ ಜಸ್ಟ್ ಟು ಇನ್ಫಾರ್ಮ್ ದೆಮ್ ವಾಟ್ ಪ್ರಾಬ್ಲಮ್ಸ್ ಆರ್ ಅಕರಿಂಗ್ ಇನ್ ದ ಯೂತ್ ಅಂತ. ಖಂಡಿತವಾಗಿಯೂ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಈವನ್ ಅನಂತ್ ಪ್ರಭು ಅವರು ಮಾತಾಡಿದಂತ ಕೆಲವು ಇದನ್ನು ನೋಡಿದ್ದೇನೆ. ಸೊ ಆಕ್ಚುಲಿ ಸರ್ಕಾರ ಬಹುಶಃ ಅದಕ್ಕೆ ದುಡ್ಡು ಇಟ್ಟಿರೋದು, ನಾನು ಆ ಬಜೆಟ್ ಇದನ್ನ ನೋಡ್ತಾ ಇದ್ದೆ, ಅದರಲ್ಲಿ ಮುಖ್ಯವಾಗಿ ಈ ಒಂದು ಅವೇರ್ನೆಸ್ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಅದನ್ನು ಕೂಡ ಯೋಚನೆ ಮಾಡ್ತಾ ಇದೆ ಅಂತ ತಿಳಿಯಿತು. ಸೊ ಖಂಡಿತವಾಗಿಯೂ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತ್ ಪ್ರಭು ಸರ್, ಈಗ ಮಕ್ಕಳು ಹೇಗಂದ್ರೆ ಈ ಇಂಟರ್ನೆಟ್ ಅನ್ನುವಂಥದ್ದು, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು, ಮೊಬೈಲ್, ಲ್ಯಾಪ್ಟಾಪ್ ಪ್ರತಿಯೊಂದು ಕೂಡ ನೆಕ್ಸ್ಟ್ ಜನರೇಷನ್ಗೆ ಹೋಗುವಂಥದ್ದು, ಅಪ್ಗ್ರೇಡೆಡ್ ಅಂತ ನಾವು ಕರಿತೀವಿ ಅದನ್ನು. ಸೊ ಅದರಿಂದ ದೂರ ಇಟ್ಬಿಟ್ರೆ ಹೇಗೆ? ಈಗ ಇನ್ಕ್ಲೂಡಿಂಗ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಹೇಗಾಗಿದೆ ಅಂದರೆ, ಪ್ರೈಮರಿ ಸ್ಕೂಲಲ್ಲಿರುವಂಥ ಮಕ್ಕಳು ಕೂಡ ಎಷ್ಟೋ ಆ್ಯಪ್ಗಳನ್ನು ಕಂಡು ಹಿಡಿದಿದ್ದು ಕೂಡ ಇದೆ. ಸೊ ಅವ್ರನ್ನ ಆ ಟೈಮ್ನಲ್ಲಿ ನಾವು ಅಪ್ರಿಷಿಯೇಟ್ ಕೂಡ ಮಾಡಿದ್ದೀವಿ. ಆದರೆ ಈ ರೂಲ್ಸ್ ಬಂದ ಮೇಲೆ ಅಂಥ ಮಕ್ಕಳನ್ನ ದೂರ ಇಡೋದು ಸರಿ ಅನ್ಸುತ್ತಾ? ಇದು ಸಾಧಕ ಬಾಧಕದಲ್ಲಿ ಚರ್ಚೆ ಆಗ್ಬೇಕಲ್ವಾ? ಇದು ಪ್ಲಸ್ ಮೈನಸ್ ಅಂತ ಆಗೋದಿಲ್ವಾ? ಕಂಟ್ರಿ ಈ ತರ ಒಂದು ರೂಲ್ ತಂದಿದ್ದೀರಿ, ಬ್ಯಾನ್ ಮಾಡಿದ್ದೀರಿ, ಅದಕ್ಕೆ ಒಂದು ಪ್ರೈಸ್ ಬೇಕು, ಅದಕ್ಕೋಸ್ಕರ ಇದು ಮಾಡಿದ ನನಗೆ ಕಾಣ್ತಾ ಇದೆ. ಯಾಕಂದ್ರೆ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇದನ್ನು ಮಾಡಿದೆ ಅಂತ. ಬಟ್ ಅದರದ್ದು ರಿಪರ್ಕಷನ್ಸ್ ಏನಿರ್ಬೋದು, ಫಾರ್ ಎಕ್ಸಾಂಪಲ್ ನಮ್ಮ ವೆಂಕಟರಾಯ್ ಭಂಡಾರಿ ಡಾಕ್ಟ್ರು ಹೇಳಿದ್ರು ಏನಂದ್ರೆ, ಡಿಪ್ರೆಷನ್ ಇರ್ಬೋದು, ಮಕ್ಕಳಿಗೆ ಆಂಗ್ಸೈಟಿ ಇರ್ಬೋದು. ಕರೆಕ್ಟ್ ಪಾಯಿಂಟ್. ಯಾಕಂದ್ರೆ ಸರ್, ರೀಸೆಂಟ್ ಆಗಿ ಸಿಸ್ಟರ್ಸ್ ಯಾವ್ದೋ 5th or 6th ಫ್ಲೋರ್ ಇಂದ ಜಂಪ್ ಮಾಡಿದ್ದಾರೆ. ಯಾಕೆ ಜಂಪ್ ಮಾಡಿದ್ರು? ತಂದೆಯವರು ಅವರ ಮೊಬೈಲ್ ಕಿತ್ಕೊಂಡ್ರಂತೆ. ಯಾಕೆಂದ್ರೆ ಅವ್ರು ತುಂಬಾ ಯಾವ್ದು ಕೊರಿಯನ್ ವೆಬ್ ಸೀರೀಸ್ ಮತ್ತೆ ಯಾವ್ದೋ ವಿಡಿಯೋ ಗೇಮ್ಸ್ ಏನೋ ನೋಡ್ತಾ ಇದ್ರು ಅಂತ. ಸೊ ದೇ ಹ್ಯಾವ್ ಕಮಿಟೆಡ್ ಸೂಸೈಡ್. ಸೊ ಈ ತರ ಮಕ್ಕಳು ಯಾರಾದ್ರೂ ಸೂಸೈಡ್ ಮಾಡಿದ್ರೆ, ಈಸ್ ಗವರ್ಮೆಂಟ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್? ಆಗ ನೀವು ಏನ್ ಮಾಡ್ತೀರಿ? ಪೇರೆಂಟ್ಸ್ ಮೇಲೆ ಹಾಕ್ತೀರಿ ಅಲ್ವಾ? ಈಗ ಯು ಆರ್ ಗೋಯಿಂಗ್ ಟು ಪುಟ್ ದ ಬ್ಯಾನ್, ಬ್ಲಾಂಕೆಟ್ ಬ್ಯಾನ್ ಹಾಕ್ತೀರಿ. ಏನಾದ್ರೂ ರಿಪರ್ಕಷನ್ಸ್ ಆದ್ರೆ ಅದರದ್ದು ಹೂ ಇಸ್ ರೆಸ್ಪಾನ್ಸಿಬಲ್? ಹ್ಯಾವ್ ಯು ಕ್ರಿಯೇಟೆಡ್ ಅ ಕಮ್ಯುನಿಟಿ? ನೀವು ಫಸ್ಟ್ ಬ್ಯಾನ್ ಹಾಕುವ ಮೊದಲು ವಿಡ್ರಾಲ್ ಸಿಂಪ್ಟಮ್ಸ್ ಬರಬಹುದು, ಆ ಬರದಾಗೆ ನೀವು ಏನಾದ್ರೂ ಮಾಡಿದ್ದೀರಾ? ಫಸ್ಟ್ ಪಾಯಿಂಟ್. ನಂಬರ್ 2, ವಿಡ್ರಾಲ್ ಸಿಂಪ್ಟಮ್ಸ್ ಬಂದ್ರೆ ನೀವು ಅದಕ್ಕೆ ಏನ್ ಮಾಡ್ತೀರಿ? ಸೆಕೆಂಡ್. ಥರ್ಡ್, ಡಿಪ್ರೆಷನ್, ಆಂಗ್ಸೈಟಿ, ಬಾಡಿ ಇಮೇಜ್ ಇಶ್ಯೂಸ್, ಸೈಬರ್ ಬುಲ್ಲಿಂಗ್, ಸ್ಲೀಪ್ ಡಿಸ್ರಪ್ಷನ್ಸ್, ದೀಸ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್. ನೀವು ಮೊಬೈಲ್ ಯಾರ್ದಾದ್ರೂ ಕಿತ್ಕೊಂಡ್ರೆ ಅಥವಾ ಅವರಿಗೆ ನೀವು ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬಿಡದಿದ್ರೆ. ಯಾಕಂದ್ರೆ ಕೋವಿಡ್ ಆದ ನಂತರ ಈಗ ಎಲ್ಲ ಕ್ಲಾಸಸ್ ಆನ್ಲೈನ್ ಇತ್ತು, ಈಗ ಹೈಬ್ರಿಡ್ ಮೋಡಿಗೆ ಹೋಗಿದೆ. ಮೊದಲು ಆಫ್ಲೈನ್ ಇತ್ತು, ಕೋವಿಡ್ ಬಂದಾಗ ಆನ್ಲೈನ್ ಆಯ್ತು, ಈಗ ಹೈಬ್ರಿಡ್ ಮೋಡ್. ಹೈಬ್ರಿಡ್ ಅಂದ್ರೆ ಅಸೈನ್ಮೆಂಟ್ಸ್ ಇರ್ಬೋದು, ನೋಟಿಫಿಕೇಶನ್ಸ್ ಇರ್ಬೋದು, ಏನಾದ್ರೂ ಟೆಸ್ಟ್ಸ್ ಇರ್ಬೋದು, ಇದೆಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಆಲ್ ಸ್ಕೂಲ್ಸ್ ಗಳಲ್ಲಿ ಮೊಬೈಲ್ ಮೂಲಕವೇ ಕೊಡ್ತಾರೆ. ಯಾಕೆಂದ್ರೆ ನಾನು ಕೂಡ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ನನ್ನ ಹತ್ರ ಕೂಡ ಪೇರೆಂಟ್ಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಾವು ಮೊಬೈಲ್ ಯೂಸೇಜ್ ಅನ್ನು ಕಮ್ಮಿ ಮಾಡುದು ಹೇಗೆ ಅಂತ. ಆಗ ನಾನು ಅವರಿಗೆ ಹೇಳುವುದು ಏನಂದ್ರೆ, ನೀವು ಬ್ಯಾನ್ ಮಾಡಬೇಡಿ, ಅದರ ಬದಲಿಗೆ ಗೂಗಲ್ ಅವರದೊಂದು ಫ್ಯಾಮಿಲಿ ಲಿಂಕ್, ಗೂಗಲ್ ಫ್ಯಾಮಿಲಿ ಲಿಂಕ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅನ್ನು ನೀವು ನಿಮ್ಮ ಮಕ್ಕಳ ಮೊಬೈಲ್ ಅಲ್ಲಿ ಹಾಕಿ ಕೊಡಿ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವ್ದಾದ್ರು ಒಂದು ಸೆಷನ್ಗೆ ಹೋದಾಗ ಒಂದು ಫಸ್ಟ್ ಕ್ವಶನ್ ಕೇಳುವುದೇನಂದ್ರೆ, ಎಷ್ಟು ಜನರು ಕಾಂತಾರ ಪಿಕ್ಚರ್ ನೋಡಿದ್ದೀರಿ ಅಂತ. ಎಲ್ಲರೂ ಕೈ ಮೇಲೆ ಮಾಡ್ತಾರೆ. ಆಗ ನಾನು ಹೇಳುದು, ಈ ಸಿನಿಮಾ ಸ್ಟಾರ್ಟ್ ಆಗುವ ಮೊದಲು ಒಂದು ಸೆನ್ಸರ್ ಬೋರ್ಡ್ ಇದೊಂದು ರೇಟಿಂಗ್ ಬಂದಿತ್ತು, UA ಅಂತ, ಅಂದ್ರೆ ಯೂನಿವರ್ಸಲ್. ಅದರಲ್ಲಿ ಅಡಲ್ಟ್ ಕಂಟೆಂಟ್ ಇದೆ ಸ್ವಲ್ಪ ಅಂತ, ಅದು ಅಡಲ್ಟ್ ಏನೂ ಇರ್ಬೋದು, ಬಟ್ UA ಅಂತ ಬಂದಿದೆ. ಅದೇ ರೀತಿ ನೀವು ಯಾವುದೇ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ESRB ರೇಟಿಂಗ್ಸ್ ಅಂತಿದೆ, ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ ರೇಟಿಂಗ್ ಬೋರ್ಡ್. ಇದು ಎಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತು? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಪ್ಲೇ ಸ್ಟೋರಿಗೆ ಹೋಗಿ ಅಥವಾ ಆಪ್ ಸ್ಟೋರಿಗೆ ಹೋಗಿ ನೀವು ಯಾವುದೇ ಒಂದು ಆಪ್ ಮೇಲೆ ಕ್ಲಿಕ್ ಮಾಡುವಾಗ ಫಸ್ಟ್ ನಿಮಗೆ ಅದರದ್ದು ರೇಟಿಂಗ್ಸ್, ಸೆಕೆಂಡ್ ಎಷ್ಟು ಡೌನ್ಲೋಡ್ಸ್ ಆಗಿದೆ, ಮೂರನೇದು ESRB ರೇಟಿಂಗ್ ಅದರಲ್ಲಿ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್, ವಾಟ್ಸ್ಆಪ್ 16 ವರ್ಷದ ಅಬೌವ್ ಮಕ್ಕಳು ಮಾತ್ರ ಯೂಸ್ ಮಾಡಬಹುದು ESRB ಪ್ರಕಾರ. ಬಟ್ 15,
14-13 ಅವರ್ ವರ್ಕ್ ಯೂಸ್ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನು ಕಂಪ್ಲೀಟ್ ಆಗಿ ಒಂದು ಬ್ಯಾನ್ ಅಥವಾ ರೆಸ್ಟ್ರಿಕ್ಟ್ ಮಾಡಬೇಕಾದ್ರೆ ಈ ಗೂಗಲ್ ಫ್ಯಾಮಿಲಿ ಲಿಂಕ್ ನೀವು ನಿಮ್ಮ ಫೋನ್ ಅಲ್ಲಿ ಹಾಕಿದ್ರೆ ಆ ಸ್ಟೂಡೆಂಟ್ ಇದು ಏಜ್ ಅದರಲ್ಲಿ ಪೇರೆಂಟ್ ಹಾಕಿ ಮೊಬೈಲ್ ಕೊಟ್ರೆ ಆ ಏಜ್ಗೆ ಸೀಮಿತವಾಗಿರುವ ಕಂಟೆಂಟ್ ಮಾತ್ರ ಆ ಸ್ಟೂಡೆಂಟಿಗೆ ಬ್ರೌಸ್ ಮಾಡ್ಲಿಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 10 ವರ್ಷದ ಹುಡುಗನಿಗೆ 10 ವರ್ಷದವ್ರು ಏನೆಲ್ಲ ನೋಡಬಹುದು ಅದು ಮಾತ್ರ ಬರುತ್ತೆ, ಉಳ್ತದೆಲ್ಲ ಕಂಟೆಂಟ್ ಆಟೋಮ್ಯಾಟಿಕ್ ಆಗಿ ಬ್ಯಾನ್ ಆಗುತ್ತೆ. ಇನ್ಕಾಗ್ನಿಟೋ ಮೋಡ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಪ್ರಾಕ್ಸಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, VPN ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ತರ ಟೆಕ್ನಾಲಜಿಗಳಿವೆ. ಅದರೊಟ್ಟಿಗೆ ನೀವು ಸ್ಕ್ರೀನ್ ಟೈಮ್ ಅನ್ನು ಕೂಡ ಎನ್ಫೋರ್ಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮಂಡೇ ಟು ಫ್ರೈಡೆ ನನ್ನ ಮಗ 1 to 2 hours ಯೂಸ್ ಮಾಡಬಹುದು. 2 hours ಆದ ನಂತರ ಮೊಬೈಲ್ ಲಾಕ್ ಅದರಷ್ಟಕ್ಕೆ. ಮತ್ತೆ ವೀಕೆಂಡ್ಸ್ ಅಲ್ಲಿ ಬೇಕಾದ್ರೆ 3 hours ಪ್ಲಸ್ ಅದರಲ್ಲಿ ನಿಮಗೆ ಇನ್ನೊಂದು ಏನೆಲ್ಲ ಅವರು ಮಾಡಿದ್ದಾರೆ ಅಂತ ಕೂಡ ನಿಮಗೆ ಕಾಣುತ್ತೆ. ಸೊ ಇದರಿಂದ ನಿಮಗೆ ಮಾನಿಟರ್ ಮಾಡ್ಲಿಕ್ಕೆ ಆಗುತ್ತೆ. ಮಗ ಯಾವ್ದು ಆಪ್ ಯೂಸ್ ಮಾಡ್ತಾ ಇದ್ದಾನೆ, ಮಗಳು ಯಾವ ವೆಬ್ಸೈಟ್ಸ್ ಬ್ರೌಸ್ ಮಾಡ್ತಾ ಇದ್ದಾಳೆ, ಇದನ್ನೆಲ್ಲ ನಿಮಗೆ ನೋಡ್ಲಿಕ್ಕೆ ಆಗುತ್ತೆ. ಸೊ ಟೆಕ್ನಿಕಲಿ ಮಾನಿಟರಿಂಗ್ ಮಾಡಬಹುದು ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಭಂಡಾರಿ ಸರ್, ಫೈನಲ್ ರಿಯಾಕ್ಷನ್ ತಮ್ಮದು. ಈಗ ಒಂದು ಸಿಗರೇಟ್ ಅಥವಾ ಒಂದು ಆಲ್ಕೋಹಾಲಿಕ್ ವ್ಯಕ್ತಿಯನ್ನ ನಾಳೆಯಿಂದ ನೀನು ಮಾಡಬೇಡಪ್ಪ ಅಂದ್ಬಿಟ್ರೆ ಅವನ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ. ಸೊ ಆಸ್ ಇಟ್ ಈಸ್ ಈ ಮೊಬೈಲ್ ಕೂಡ ಹಾಗೆ ಆಗ್ಬಿಟ್ಟಿದೆ, ಅಡಿಕ್ಷನ್. ಈಗ ನಾಳೆಯಿಂದ ಬ್ಯಾನ್ ಮಾಡಿಬಿಟ್ರೆ ಮಕ್ಕಳ ಮೇಲೆ ದುಷ್ಪರಿಣಾಮ ಆಗೋದಿಲ್ವಾ? ಅಲ್ಲ, ಅದನ್ನ ಈಗಾಗಲೇ ಅನಂತ್ ಪ್ರಭು ಅವರು ಹೇಳಿದರು. ಅದನ್ನೇ ನಾನು ಐ ವುಡ್ ಲೈಕ್ ಟು ಸೆಕೆಂಡ್. ಏನಂದ್ರೆ ಇವರು ಪ್ಲಾನ್ಡ್ ಆಗಿ, ನಾನು ಇವನ್ ಮೊದಲೇ ನನ್ನ ರಿಯಾಕ್ಷನ್ ನಲ್ಲೂ ಹೇಳಿದ್ದೆ, ಏನಂದ್ರೆ ಈಗಿನ ಮಕ್ಕಳಿಗೆ ಇಮಿಡಿಯೇಟ್ ಪೀಳಿಗೆಗೆ ಏನು ಬ್ಯಾನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬ್ಯಾನ್ ಮಾಡಿದ್ರೆ ಉಂಟಾಗುವಂತ ಸಮಸ್ಯೆಗಳನ್ನ ಕೂಡ ನಾವು ಜವಾಬ್ದಾರಿ ಆಗ್ತೇವೆ. ಅಟ್ಲೀಸ್ಟ್ ಈಗ ಒಂದು ರೂಲ್ ಬಂದು ಮತ್ತೆ ಈಗಾಗಲೇ ಅನಂತ್ ಪ್ರಭು ಅವರು ಹೇಳಿದಂತ ಈ ತರದ ಕೆಲವು ಇದನ್ನ ನಾವು ತಂದೆ ತಾಯಿಗಳು ಎಲ್ಲ ಮಾಡಕ್ ಶುರು ಮಾಡಿದ್ರೆ ಈ ಸಣ್ಣ ಮಕ್ಕಳು ಯಾರಿದ್ದಾರೆ 10-12 ವರ್ಷದ ಮಕ್ಕಳು, ಅವರು ಮುಂದೆ ಆದ್ರೂ ಇದರ ಬೆನಿಫಿಷರೀಸ್ ಆಗ್ತಾರೆ. ಐ ಥಿಂಕ್ ನಾವು ಎಲ್ಲರೂ ಎಚ್ಚೆತ್ತುಕೊಂಡು ಸಮಾಜ, ನಾನು ಹೇಳುವುದಾದ್ರೆ ಸಮಾಜದ ಜವಾಬ್ದಾರಿ, ಅಪ್ಪ ಅಮ್ಮಂದಿರ ಜವಾಬ್ದಾರಿ, ಶಾಲೆಯ ಜವಾಬ್ದಾರಿ, ಇವೆಲ್ಲವೂ ಇದೆ. ಇವೆಲ್ಲವನ್ನು ಸರ್ಕಾರ ತನ್ನ ಮೇಲೆ ಹೊತ್ಕೊಂಡಿದೆ ಅಷ್ಟೇ. ಅದರಿಂದ ಆದ್ರೆ ಅದನ್ನ ಸಮರ್ಪಕವಾಗಿ ಮಾಡಕ್ಕಾಗತ್ತಾ, ಇದು ನನ್ನ ಪ್ರಶ್ನೆ. ಅಂಡ್ ಐ ಥಿಂಕ್ ಬಟ್ ಅದು ನೀಡೆಡ್ ಅನ್ನುವುದರ ಬಗ್ಗೆ ಎರಡು ಮಾತಿಲ್ಲ. ಅಂದ್ರೆ ಒಂದು ಈಗ ಏನಾದ್ರೂ ಒಂದು ಕಾನೂನು ಬಾಹಿರ ಅಂತ ಹೇಳಿದ ಕೂಡಲೇ ಖಂಡಿತ ಕೆಲವರಾದ್ರೂ ಹೆದರ್ಕೊಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡಾಕ್ಟರ್ PV ಭಂಡಾರಿ ಸರ್, ಹಾಗೆ ಡಾಕ್ಟರ್ ಅನಂತ ಪ್ರಭು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ.